ಸೊ ನಮ್ಮ ಸ್ಟೇಗೆ ಹೋಗಿ ನಾವು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಬ್ರಂಚ್ ಮಾಡಿದ್ವಿ ನಾವು, ಬಿಕಾಸ್ ಆಲ್ಮೋಸ್ಟ್ 12 ಆಗಿತ್ತು. ಸೊ ಬ್ರಂಚ್ ಮಾಡಿ ಆಮೇಲೆ ಇವತ್ತಿನ ನಮ್ಮ ಪ್ಲ್ಯಾನೇ ಹನಾಯ್ ಫುಲ್ ತಿರುಗಾಡೋದಿತ್ತು. ಸೊ ನೆಕ್ಸ್ಟ್ ನಾವಿಲ್ಲಿ ಓಲ್ಡ್ ಕ್ವಾರ್ಟರ್ದ ಫೇಮಸ್ ಶಾಪಿಂಗ್ ಸ್ಟ್ರೀಟ್ನಾಗ ಅಡ್ಡಾಡಕತ್ತಿದ್ವಿ. ಇಲ್ಲಿ ಇದಕ್ಕೇನೋ 36 ಸ್ಟ್ರೀಟ್ಸ್ ಅಂತಾರಂತ. ಸೊ ಒಂದೊಂದು ಸ್ಟ್ರೀಟ್ ಮೊದಲು ಒಂದೊಂದು ಥರ ಕ್ರಾಫ್ಟಿಗೆ ಡೆಡಿಕೇಟೆಡ್ ಆಗಿತ್ತು. ಸೊ ಒಂದು ಬರೀ ಸಿಲ್ಕಿಗೆ, ಒಂದು ಬರೀ ಹಿಂಗೆ ಆಟಾಡೋ ಸಾಮಾನಿಗೆ, ಹಿಂಗೆಲ್ಲ ಏನೇನೋ ಇತ್ತಂತ. ಸೊ ನಾವು ಫುಲ್ ಹಂಗೆ ಶಾಪಿಂಗ್ ಮಾಡ್ಬೇಕಂತ ನಮ್ಗೆ ಇರಲಿಲ್ಲ ಇಲ್ಲಿ, ಬಿಕಾಸ್ ನೆಕ್ಸ್ಟ್ ಇನ್ನು ನಾವು ಭಾಳ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದಿತ್ತು. ಸೊ ಜಸ್ಟ್ ನೋಡ್ಕೊತ ಹಂಗೆ ರೋಡ್ ಮೇಲೆ ಹಾಗೆ ಹೊಂಟಿದ್ವಿ. ಪ್ರೈಸ್ ಅಂತೂ ಅವ್ರು ಅಲ್ಲೇ ಡಿಸ್ಪ್ಲೇದಾಗ ಹಾಕಿದ್ರು. ಸೊ ಹಾಗೆ ನೋಡ್ಕೊಂತ ಹೊಂಟಿದ್ವಿ. ಆಮೇಲೆ ಹಂಗೇನು ಖಾಸ್ ಇರಲಿಲ್ಲ. ಲೈಕ್ ನಾ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಇದ್ರಾಗೂ ಹೇಳಿದ್ದೆ, ಅದ್ರಂಗೆ ನಮಗೆ ಸಿಗ್ಲಾರ್ದಂಥದ್ದು ಇಲ್ಲಿ ಸಿಕ್ಕರೆ ತೊಗೊಂಡ್ರೆ ಏನೋ ಇದು ಆಗ್ತಿತ್ತು. ಬಟ್ ಎಲ್ಲ ಸೇಮಾಗಿ ಸಿಗಾಕತ್ತಿದ್ದು. ಆಮೇಲೆ ಪ್ರೈಸ್ ಇಲ್ಲಿಗಿಂತ ಜಾಸ್ತಿ ಇದ್ದು. ಸೊ ಜಸ್ಟ್ ಹಾಗೆ ನೋಡ್ಕೊಂತ ಹೊಂಟಿದ್ವಿ. ಏನರೇ ಡಿಫ್ರೆಂಟ್ ಅನಿಸಿದ್ರೆ ನೋಡ್ತಿದ್ವಿ ಅಷ್ಟೇ. ಆಮೇಲೆ ಕುರ್ತಾಸೂ ಇದ್ದು ಅಲ್ಲೇ. ಆ್ಯಕ್ಚುಲಿ ನಾನು ಶಾಕ್ ಆಗಿದ್ದೆ ಅದನ್ನು ನೋಡಿ. ನಮ್ಗೆ ಇಲ್ಲಿ ಸಿಗೋದು ಅಲ್ಲೂ ಸಿಗ್ತೈತಲ್ಲ, ಈಗ ಅದು ಫ್ಯಾಷನ್ದಾಗಿತ್ತು ಅಂತ ಹೇಳಿದ್ದು. ಆಮೇಲೆ ನಾವಿಲ್ಲಿ ಒಂದು ನಿಯರ್ ಬೈ ಲೇಕ್ ಇತ್ತು. ನಂಗೆ ನೇಮ್ ಎಕ್ಸಾಕ್ಟ್ಲಿ ನೆನಪಿಲ್ಲ, ಹಾನ್ಕಿಮ್ ಲೇಕ್ ಅಂತ ಹಿಂಗೇನೋ ಇತ್ತು. ಅದು ಒಂದಕ್ಕೆ ಹೋಗಿ ಬಂದ್ವಿ. ಅದನ್ನಲ್ಲಿ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡಿಲ್ಲ. ಅದು ನೈಟ್ ಭಾಳ ಚಂದ ಕಾಣಿಸಕತ್ತಿತ್ತು. ನೈಟು ನಾವು ಆನ್ ದ ವೇ ಇದ್ದಾಗ ನೋಡಿದ್ವಿ. ನೈಟ್ ಎಲ್ಲ ಫುಲ್ ಕಲರ್ಫುಲ್ ಲೈಟ್ಸ್ ಹತ್ತಿದ್ರು. ಸೊ ಅದ್ರ ರಿಫ್ಲೆಕ್ಷನ್ ನೀರ್ ಮೇಲೆಲ್ಲ ಬಿದ್ದು ಭಾಳ ಚಂದ ಅನ್ಸಾಕತ್ತಿತ್ತು. ಆ ಲೇಕನ್ನು ಕೂಡ ಕ್ಯಾಪ್ಚರ್ ಮಾಡೋಕ್ಕಿಲ್ಲ, ಆಗಿಲ್ಲ. ಹಿಂಗೆ ಇದು ಶಾಪಿಂಗ್ ಸ್ಟ್ರೀಟ್ ನೋಡ್ಕೊಂತ ಹೊಂಟಿದ್ವಿ. ಭಾಳ ದೊಡ್ಡದಿತ್ತು. ನಾ ಹೇಳಿದ್ನಲ್ಲ 36 ಸ್ಟ್ರೀಟ್ಸ್ ಅಂದರೆ ಏನದು, ಐ ಡೋಂಟ್ ನೋ ಹೌ ಮೆನಿ ವಿ ಹ್ಯಾವ್ ಮಿಸ್ಡ್. ಮೇ ಬಿ ನಾವು ಒಂದು 5 ಸ್ಟ್ರೀಟ್ಸಿಗೆ ಅಷ್ಟೇ ಯಾವ್ದು ಆನ್ ದ ವೇ ಬರಾಕತ್ತಿತ್ತ ಅದಷ್ಟೇ ಹೊಂಟಿದ್ವಿ. ಇದನ್ನು ಜಸ್ಟ್ ಹಿಂಗೆ ನೋಡಾಕತ್ತಿದ್ದೆ. ಆರ್ನಮೆಂಟ್ಸ್ ಎಲ್ಲ ಇದ್ದು, ಫಿಂಗರ್ ರಿಂಗ್ಸ್ ಅದೆಲ್ಲ ನಾರ್ಮಲ್ ಆಗಿ ನಮ್ಮ ಕಡೆ ಹೆಂಗೆ ಸಿಗ್ತದೆ ಹಾಗೆ. ಸೊ ಅದನ್ನೇ ನೋಡ್ಕೊಂಡು ಹೊಂಟಿದ್ವಿ. ಆಮೇಲೆ ಲೈಕ್ ವಿ ಆಲ್ ನೋ ವಿಯತ್ನಾಮ್ ಇಸ್ ಫೇಮಸ್ ಫಾರ್ ದ ಕಾಫೀಸ್. ಅಲ್ಲಿ ಎಗ್ ಕಾಫಿ, ಕೊಕೊನಟ್ ಕಾಫಿ, ಸಾಲ್ಟೆಡ್ ಕಾಫಿ, ನಾವು ಅನ್ಕೊಂಡಿರೋಂಗಿಲ್ಲ ಅಂಥ ಕಾಫೀಸ್ ಎಲ್ಲ ಇದ್ದು. ಸೊ ನಾ ಅದೊಂದು ಈ ಸ್ಟ್ರೀಟ್ನಾಗ ಟ್ರೈ ಮಾಡಿದೆ. ಅಲ್ಲೊಂದು ಯಾವುದೋ ಶಾಪ್ ಸಿಕ್ತು ವಿಚ್ ಈಸ್ ಓನ್ಲಿ ಬರೀ ಕಾಫಿ ಕೊಡಾಕತ್ತಿದ್ರು. ಆಮೇಲೆ ನಂಗೆ ಆ್ಯಕ್ಚುಲಿ ಇಲ್ಲೊಬ್ರು ಕನ್ನಡದವ್ರು ಮೀಟ್ ಆಗಿದ್ರು, ಇಬ್ರು ಗಂಡ ಹೆಂಡತಿ. ಅವರಿಬ್ರು ಬೆಂಗ್ಳೂರ್ದವ್ರು ಇದ್ರು, ನಮ್ಗಿಂತ ದೊಡ್ಡವ್ರಿದ್ರು. ಬಟ್ ಶಿ ಟೋಲ್ಡ್ ಮಿ ಯು ಶುಡ್ ಟ್ರೈ ಎಗ್ ಕಾಫಿ. ನಾನು ಎಗ್ನಾಗ ಏನು ಕಾಫಿ ಏನು ಚಲೋ ಇರ್ತೈತಿ ಅಂತೇಳಿ ಅದನ್ನು ನೋಡೋಕ್ಕೂ ಹೋಗಿರಲಿಲ್ಲ. ಇವತ್ತು ಅವ್ರು ಮೀಟ್ ಆದಾಗ ಹಂಗೆ ಹೇಳಿದ್ದಕ್ಕೆ ನಾ ಇಲ್ಲಿ ಟ್ರೈ ಮಾಡಿದೆ. ಆ್ಯಂಡ್ ಟ್ರಸ್ಟ್ ಮೀ, ಇಟ್ ವಾಸ್ ಅಮೇಝಿಂಗ್. ದ ಬೆಸ್ಟ್ ಕಾಫಿ ಐ ಎವರ್ ಹ್ಯಾಡ್. ಆ್ಯಕ್ಚುಲಿ ನಾ ಸಾಲ್ಟೆಡ್ ಕಾಫಿನೂ ಟ್ರೈ ಮಾಡಿದ್ದೆ ಟ್ಯಾಮ್ಕಾಕ್ದಾಗ, ಅದನ್ನೂ ಮಸ್ತ್ ಇತ್ತು. ಇದು ನಂಗೆ ಎಗ್ ಕಾಫಿ ಇಷ್ಟ ಆಯ್ತು ಆ್ಯಕ್ಚುಲಿ. ಕೊಕೊನಟ್ ಒಂದು ನಾ ಟ್ರೈ ಮಾಡಿಲ್ಲ, ಬಟ್ ಈಗೇನು ನಮ್ದು ಬೆಂಗ್ಳೂರ್ದಾಗೂ ಇವೆಲ್ಲ ಸಿಗಾಕತ್ತಾವಲ್ಲ. ಸೊ ಒನ್ಸ್ ಐ ವಾಂಟ್ ಟು ಟ್ರೈ ಇಟ್. ಆಮೇಲೆ ಇದೆಲ್ಲ ಪ್ಯಾಂಟ್ ಎಲ್ಲ ನಮ್ಮ ಕಡೆ ಸಿಗ್ತಾವಲ್ಲ ಡೈಲಿ ವೇರ್ಸಿಗೆಲ್ಲ ಇದ್ದು, ಬಟ್ ಕಾಸ್ಟ್ಲಿ. ನಮ್ಮದಲ್ಲಿ 200ಗೆ ಸಿಗ್ತಾವಲ್ಲ, ಅವ್ರದ್ದೆಲ್ಲ ಲೈಕ್ 1000 ರೂಪೀಸಿಗೆ ಹಿಂಗೆಲ್ಲ ಆಗ್ತಿತ್ತು ನಮಗೆ. ಸೊ ಆ್ಯಕ್ಚುಲಿ ಚೀಪರ್ ಅಂತಾರೆ ನಮ್ಗಿಂತ. ಇಟ್ ಈಸ್ ನಾಟ್, ಕಾಸ್ಟ್ಲಿನೇ ಇತ್ತು. ಸೊ ಹಂಗೆ ನೋಡ್ಕೊಂಡು ಸ್ಟ್ರೀಟ್ನಾಗ ಅಡ್ಡಾಡ್ಕೊಂಡು ಹೋಗಕತ್ತಿದ್ವಿ. ನಮ್ಮ ಸ್ಟೇ ಇದ್ರೆ ಅರೌಂಡೇ ಇತ್ತು. ಸೆಂಟರ್ ಆಫ್ ಹನಾಯ್ದಾಗ ನಾವು ಸ್ಟೇ ಮಾಡಿದ್ವಿ. ಸೊ ದಟ್ ಎಲ್ಲ ಕಡೆ ಅಡ್ಡಾಡಕ್ಕೆ ನಮ್ಗೆ ಈಸಿ ಆಗ್ತೈತಿ ಅಂತ ಹೇಳಿ. ಯಾಕಂದರೆ ಭಾಳ ಪ್ಲೇಸಸಿಗೆ ಹೋಗೋರು ಇದ್ವಿಲ್ಲ, ನಮ್ಗೆ ಆರಾಮಾಗಿ ಅನ್ನಿಸ್ಲಿ ಹಾಗೆ ನೋಡ್ಕೊಂಡು ಎಲ್ಲ ಕಡೆ ಕ್ಯಾಬ್ ಮಾಡ್ಕೊಂಡು ಹೋಗೋದು ಎಲ್ಲ ಸರಿ ಅನ್ಸಂಗಿಲ್ಲ. ಇನ್ಸ್ಟೆಡ್ ಪೇಯಿಂಗ್ ಟು ದ ಕ್ಯಾಬ್, ಆ ಸ್ಟೇಗೆ 1000 ಹೆಚ್ಚಿಗೆ ಪೇ ಮಾಡಿದ್ರೆ ಎರಡೂ ಒಂದೇ ಆಗ್ತೈತಿ. ಅಟ್ಲೀಸ್ಟ್ ನಮ್ಗೆ ಯಾವಾಗ ಮನಸ್ಸು ಬರ್ತೈತಿ ಅವಾಗ ನಾವು ಅಡ್ಡಾಡಕ್ಕೆ ಹೋಗ್ಬೋದು, ಇಲ್ಲಾಂದರೆ ಸ್ಟೇದಾಗಿರ್ಬೋದು. ಹಿಂಗೆ ಅಂದ್ಕೊಂಡು ನಾವು ಅಲ್ಲೇ ಸೆಂಟರ್ದಾಗ ಮಾಡಿದ್ವಿ. ಆ್ಯಂಡ್ ದಿಸ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಹನಾಯ್ ವಿ ನೋ ಇಟ್ ಇಸ್ ಕ್ಯಾಪಿಟಲ್ ಆ್ಯಂಡ್ ಭಾಳ ರಶ್ ಇರ್ತೈತೆ, ನಮ್ಮ ಬೆಂಗ್ಳೂರ್ಗಿಂತ ಜಾಸ್ತಿ ಆ್ಯಕ್ಚುಲಿ. ಬಟ್ ಸ್ಟಿಲ್ ನೈಸ್ ಟು ಸಿ ಅ ಡಿಫ್ರೆಂಟ್ ವೈಬ್. ಇಲ್ಲಿಗಿಂತ ಭಾಳ ಡಿಫ್ರೆಂಟ್ ವೈಬ್ ಇತ್ತಲ್ಲಿ. ಆಮೇಲೆ ಇಟ್ಸ್ ಮೋಸ್ಟ್ಲಿ ದಿಸ್ ಇಸ್ ಆಲ್ ಫೇಮಸ್ ಫಾರ್ ಫುಡ್ ಓನ್ಲಿ. ಇಡೀ ಸ್ಟ್ರೀಟ್ನಾಗ ಐದರ್ ಕಾಫೀಸ್, ಅವ್ರದ್ದು ಬೇರೆ ಥರ ಅವ್ರದ್ದು ಫುಡ್ ಇದೇ ಎಲ್ಲ ಇರ್ತಿತ್ತು. ಅವ್ರದ್ದು ಫುಡ್ಡು ನಾವು ಸ್ವಲ್ಪ ಟ್ರೈ ಮಾಡಿವೆ ಆ್ಯಕ್ಚುಲಿ, ವೆಜಿಟೇರಿಯನ್ ಫುಡ್. ಅದು ಅಮೇಝಿಂಗ್ ಇತ್ತು ಆ್ಯಕ್ಚುಲಿ. ವಿ ಶುಡ್ ಟ್ರೈ. ಅಲ್ಲಿ ಹೋದಾಗ ಒಂದು ಬೇರೆ ಕಂಟ್ರಿ ಹೋದಾಗ ಹೇಳ್ತಾರಲ್ಲ ಫುಡ್ ಅವ್ರದ್ದು ಕಲ್ಚರ್ ತೋರಿಸ್ತೈತಿ ಅಂತ. ಸೊ ನಾವು ಫುಡ್ ಟ್ರೈ ಮಾಡಿರಲಿಲ್ಲ ಅಂದ್ರೆ ನಮ್ಗೆ ಅವ್ರದ್ದು ಏನಂತ ಗೊತ್ತಾಗಂಗಿಲ್ಲ. ಸೊ ಎಷ್ಟಾಗ್ತೈತೆ ಅಷ್ಟು ಟ್ರೈ ಮಾಡಿದ್ವಿ. ನಾವು ಹೋಗ್ತಿರ್ಲಿಲ್ಲ ಬಿಕಾಸ್ ನಾವು ವಿ ಆರ್ ಯೂಸ್ ಟು ಅವರ್ ಫುಡ್ ಅಲ್ಲ, ಈ ಖಾರ ತಿನ್ನೋದು ಅದು ಎಲ್ಲ. ಬಟ್ ಎಸ್ ಸ್ವಲ್ಪ ಟ್ರೈ ಮಾಡಿದ್ವಿ. ಇದು ಲ್ಯಾಂಟರ್ನ್ಸ್ ಇದೆಲ್ಲ ಯಾವಾಗಲೂ ಮಾಡ್ತಿರ್ತಾರೆ ಇವರು. ಆಮೇಲೆ ನೈಟ್ ಆಯ್ತು. ಆಮೇಲೆ ಸಂಜೆಗೆ ಹಾಗೆಲ್ಲ ಅಡ್ಡಾಡಿ ಬರೋಷ್ಗೆ ನೈಟ್ ಆಗಿತ್ತು. ನೈಟ್ ಇವತ್ತು ನಾವು ಟ್ರೈನ್ ಸ್ಟ್ರೀಟ್ ನೋಡೋಕೆ ಹೋಗೋರಿದ್ವಿ. ಟ್ರೈನ್ ಸ್ಟ್ರೀಟೂ ವಾಕೇಬಲ್ಲೇ ಇತ್ತು. ನಾ ಹೇಳ್ದಂಗೆ ಸಮೀಪ ಮಾಡ್ಕೋರು ಇಂದ ಸ್ಟೇ ನಮಗೆ ಭಾಳ ಈಸಿ ಆಗಕತ್ತಿತ್ತು. ಸೊ ಇಲ್ಲಿ ಟ್ರೈನ್ ಸ್ಟ್ರೀಟ್ ಇದೇನಂದ್ರೆ
ಅವ್ರ ಸ್ಟ್ರೀಟ್ ಭಾಳ ಹತ್ತಿ ಸ್ಟ್ರೀಟ್ ಇರ್ತೈತೆ. ನಾನು ಹೋದ್ಮೇಲೆ ನಿಮಗೆ ತೋರಿಸ್ತೇನೆ. ಆ ಕಡೆ ಈ ಕಡೆ ಎಲ್ಲ ಫುಲ್ ಕಲರ್ಫುಲ್ ಕೆಫೇಸ್ ಮನಿಗಳು ಇರ್ತಾವೆ. ಆ್ಯಂಡ್ ಟ್ರೈನ್ ಅದ್ರ ಒಳಗೆ ಹೋಗ್ತೈತಿ. ಇಟ್ಸ್ ಲೈಕ್ ಆಲ್ಮೋಸ್ಟ್ ನಿಮ್ಮ ಬಾಜು ಹಿಂಗೆ ಹೋದಂಗೆ ಅನ್ನಿಸ್ತೈತಿ. ಇದು ನಮ್ಗೆ ಎಲ್ಲಿ ಸಿಗಂಗಿಲ್ಲ, ಎಲ್ಲಿ ಬೇರೆ ಕಂಟ್ರಿದಾಗ ಅಥವಾ ನಮ್ಮ ಇಂಡಿಯಾದಾಗೂ ಹಿಂಗೆ ಆ್ಯಕ್ಚುಲಿ ಅಲೌಡು ಇರೋಂಗಿಲ್ಲ ನಮ್ಗೆ ಇಷ್ಟು ಸಮೀಪ ಟ್ರೈನ್ ಹತ್ರ ಹೋಗಿ ಕುಂದ್ರೋದು. ಇದೆಲ್ಲ ಭಾಳ ರಿಸ್ಕ್ ಅಲ್ಲ. ಬಟ್ ಐ ಡೋಂಟ್ ನೋ ದ ಮ್ಯಾನೇಜಿಂಗ್ ಇಟ್ ಟು ಡೂ. ಆಮೇಲೆ ಅವರು ಹಂಗೆಲ್ಲ ಕೆಫೇಸ್ದವ್ರೆಲ್ಲ ಬಂದು ಹೇಳ್ತಾರೆ, ಟ್ರೈನ್ ಬರೋದೆಲ್ಲ ಅವ್ರಿಗೆ ಟೈಮಿಂಗ್ ಗೊತ್ತಿರ್ತೈತಿ, ಮೊದಲೇ ಎಲ್ಲ ಗೊತ್ತಾಗ್ತೈತಿ. ದೇ ವಿಲ್ ಟೆಲ್ ಅಸ್ ಹಿಂಗೆ ಒಳಗೆ ಬರ್ರಿ ಅಂತ ಹೇಳಿ. ಸೊ ಅಲ್ಲೇ ಎಲ್ಲ ಚೇರ್ಸ್ ಎಲ್ಲ ಹಿಂಗೆ ಇಟ್ಟಿರ್ತಾರಲ್ಲ, ಸುಮ್ಮ ಹಾಗೆ ಹೋಗಿ ಎಲ್ಲಿ ಬೇಕಾದಲ್ಲಿ ಕುಂದ್ರಾಕೋ ಅವ್ರು ಅಲೌಡ್ ಮಾಡಂಗಿಲ್ಲ. ವಿ ಹ್ಯಾವ್ ಟು ಬೈ ಸಮಥಿಂಗ್ ಫ್ರಮ್ ದೇರ್ ಕೆಫೆ. ಅಲ್ಲಿ ಆಮೇಲೆ ಆಲ್ಮೋಸ್ಟ್ ಚಲೋ ಇದ್ದಿದ್ದೆಲ್ಲ ರಿಸರ್ವ್ಡ್ ಆಗಿರ್ತಾವೆ. ಅದ್ರಾಗ ನಾವು ಐ ಥಿಂಕ್ ಸಂಡೇ ಹೋಗಿದ್ವಿ. ಸೊ ಎಲ್ಲ ರಿಸರ್ವ್ಡ್ ಆಗಿತ್ತು ಆಲ್ಮೋಸ್ಟ್. ಸೊ ಒಂದು ಯಾವುದೋ ಸಿಕ್ತಾ ವಿ ಹ್ಯಾವ್ ಟು ಬೈ ಸಮಥಿಂಗ್. ಅವ್ರು ಸುಮ್ಮ ಒಂದು 100 ರೂಪಾಯಿ ಇರೋ ಜ್ಯೂಸ್ನೆಲ್ಲ 1000 ರೂಪೀಸಿಗೆಲ್ಲ ಇದು ಮಾರ್ತಿರ್ತಾರೆ. ಕೊಕೊನೆಟ್ ಇದೆಲ್ಲ 30 ರೂಪಾಯಿದೂ ಹಾಗೆ 200 ರೂಪಾಯಿಗೆಲ್ಲ ಮಾರ್ತಿರ್ತಾರೆ. ಬಟ್ ವಿ ಡೋಂಟ್ ಹ್ಯಾವ್ ಚಾಯ್ಸ್ ಅಲ್ಲ. ನಾಳೆ ಆ ಟ್ರೈನ್ ಹೋಗ್ಬೇಕಂದ್ರೆ ಒಂದು ಯಾವುದೇ ಕೆಫೆದಾಗ ಕುಂದಿರ್ಲೇಬೇಕು. ಸೊ ಕುಂದಿರ್ಬೇಕಂದ್ರೆ ಏನರೇ ತಗೊಳ್ಳೇಬೇಕು. ದಿಸ್ ಈಸ್ ಹೌ ದ ಬಿಸ್ನೆಸ್ ಇಸ್ ಗೋಯಿಂಗ್ ಆನ್. ಸೊ ಎಷ್ಟು ಕೆಫೆಸ್ ಅದಾವೆ ನೋಡ್ರಿ, ಎಲ್ಲರೂ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಆ್ಯಕ್ಚುಲಿ ಅವ್ರದ್ದು ಹಿಂಗೆ ಮನಿ ಅದಾವ ಮತ್ತು ಮುಂದೆ ಕೆಫೇಸ್ ಹಾಕೊಂಡು ಅದಾರ. ಹಿಂಗೆ ಟ್ರೈನ್ ಬರೋಗಿಂತ ಮುಂಚೆ ಅವರೆಲ್ಲ ನಮಗೆ ವಾರ್ನ್ ಮಾಡ್ತಾರೆ, ಹಿಂಗೆ ಹೋಗಿ ಕುಂದಿರಿ ಅಂತ ಹೇಳಿ. ಆಮೇಲೆ ಇದು ಒಂದು ಏನೋ ಬಾಟಲ್ ಇದು ಕೊಟ್ಟಿದ್ರೆ ಅದು ನಮಗೆ ಸುವಿನರ್ ಆಗಿ ಇಟ್ಕೋಬೇಕಂತೇಳಿ ನಾವು ಅಲ್ಲಿ ಇಟ್ಟಿದ್ವಿ. ಅದ್ರ ಮೇಲೆ ಟ್ರೈನ್ ಹೋದ್ಮೇಲೆ ಅದು ಹಿಂಗೆ ಇದಾಗ್ತದಲ್ಲ, ಸೊ ಅದನ್ನ ಇನ್ನೂ ಇಟ್ಕೊಂಡೇವಿ. ಇದೇ ನಮ್ದು ಇಲ್ಲೊಂದು ವಿಯೆಟ್ನಾಮ್ದಾಗಿನ ಸುವಿನಿಯರ್ ಆ್ಯಕ್ಚುಲಿ. ಎಸ್, पीछे आओ. this was a small log about a day in Hanoi. So yes, thanks for watching. Next month ಇನ್ನೊಂದು ಸ್ಮಾಲ್ ಲಾಗ್ ಜೊತೆ ಬರ್ತೀವಿ. ಥ್ಯಾಂಕ್ ಯು.